ಈ ಒಂದು ಸೆಷನ್ನಲ್ಲಿ ಇನ್ಕ್ರೀಸಿಂಗ್ ಮತ್ತು ಡಿಕ್ರೀಸಿಂಗ್ ಫಂಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಎರಡು ಎಕ್ಸಾಂಪಲ್ಸನ್ನು ಸಾಲ್ವ್ ಮಾಡೋಣ. ನೋಡಿ, ನಮ್ಮ ಪ್ರೀವಿಯಸ್ ವಿಡಿಯೋ ಕ್ಲಾಸ್ಗಳಲ್ಲಿ ಕೆಲವು ಎಕ್ಸಾಂಪಲ್ಸನ್ನು ಇಂಟರ್ವಲ್ಸ್ ಫೈಂಡ್ ಔಟ್ ಮಾಡ್ತಕ್ಕಂಥ ಎಕ್ಸಾಂಪಲ್ಸು, ಯಾವ ಇಂಟರ್ವಲ್ಸಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇದೆ, ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದೆ, ಅದಕ್ಕೆ ಸಂಬಂಧಪಟ್ಟ ಎಕ್ಸಾಂಪಲ್ಸನ್ನು ಕೂಡ ಸಾಲ್ವ್ ಮಾಡಿದ್ವಿ. ಈ ಸೆಷನಲ್ಲಿ ಲೆಟ್ ಅಸ್ ಕನ್ಸಿಡರ್ 2 ಎಕ್ಸಾಂಪಲ್ಸ್. ನೋಡಿ, ಇಲ್ಲಿ ಏನಿದೆ, ಮೊದಲನೇ ಎಕ್ಸಾಂಪಲ್, ದ ಇಂಟರ್ವಲ್ ಇನ್ ವಿಚ್ y is equal to x square into e to the power of minus x is increasing is, ಸೊ ಅಲ್ಲಿ ಆಪ್ಷನ್ ಇದೆ -∞ to infinity, -2, 0, 2 to infinity, 0, 2 ಎಲ್ಲ ಓಪನ್ ಇಂಟರ್ವಲ್ ಇದೆ. ಸೊ ಇದು ಮೊದಲನೇ ಕ್ವಶನು. ದೆನ್ ನೆಕ್ಸ್ಟ್ ಕ್ವಶನ್ ನೋಡಿ, ಇವೆರಡೂ ಕೂಡ ನೀವು MCQ ಕ್ವಶನ್ ಅಂತಲೂ ಕೂಡ ಟ್ರೀಟ್ ಮಾಡ್ಬೋದು. ಎರಡನೇದು, ಪ್ರೂವ್ ದಟ್ ಲಾಗರಿಥಮಿಕ್ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ 0 to infinity. ಅಂದರೆ ನಮಗೆ y is equal to log x, ಇದು ಲಾಗರಿಥಮಿಕ್ ಫಂಕ್ಷನ್ ಟು ದ ಬೇಸ್ ಓಕೆ, ನ್ಯಾಚುರಲ್ ಲಾಗರಿಥಮ್. ಈ ಲಾಗರಿಥಮಿಕ್ ಫಂಕ್ಷನ್ನು ಇದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಯಾವ ಇಂಟರ್ವಲಲ್ಲಿ, 0 ಓಪನ್ ಇಂಟರ್ವಲ್ 0 to infinity. ಇವೆರಡೂ ಎಕ್ಸಾಂಪಲ್ಸನ್ನು ಕೂಡ ನಾವು ಪ್ರೂವ್ ಮಾಡೋದು. ಸೊ ಇಲ್ಲಿ ನಾವು ಏನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, x² into e to the power of minus x ಅಂತಕ್ಕಂಥ ಫಂಕ್ಷನ್ನು ಯಾವ ಇಂಟರ್ವಲಲ್ಲಿ ಇನ್ಕ್ರೀಸಿಂಗ್ ಇದೆ ಅಂತ ಫೈಂಡ್ ಔಟ್ ಮಾಡೋಣ, ಫಸ್ಟ್ ಕ್ವಶನ್ನು. ಸೆಕೆಂಡ್ ಕ್ವಶನ್ನು ಡೈರೆಕ್ಟಾಗಿ ಆನ್ಸರು ಇದೆ, ಕ್ವಶನ್ನು ಇದೆ. ಏನು ಲಾಗ್ ಫಂಕ್ಷನ್ ಅಂದರೆ ನಾವು ಏನು ಲಾಗರಿಥಮಿಕ್ ಫಂಕ್ಷನ್ ಅಂತ ಮಾತಾಡ್ತೀವಲ್ಲ, ಅದು ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇಂದ ಓಪನ್ ಇಂಟರ್ವಲ್ 0 to infinity. ಇದನ್ನು ನೀವು MCQ ಕ್ವಶನ್ ಅಂತಲೂ ಕೂಡ ಟ್ರೀಟ್ ಮಾಡ್ಬೋದು. ಸೊ ಇಲ್ಲಿ ನಾನು 1 by 1 ಕನ್ಸಿಡರ್ ಮಾಡ್ತೀನಿ. ದೆನ್ ನೆಕ್ಸ್ಟ್ ಕ್ವಶನ್ ಇದೆ ನೋಡಿ, ಪ್ರೂವ್ ದಟ್ ದ ಫಂಕ್ಷನ್ f of x is equal to x³ minus 3x² plus 3x minus 100 ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ ಆರ್ ಅಂದರೆ ಸೆಟ್ ಆಫ್ ರಿಯಲ್ ನಂಬರ್ಸ್, ಅಲ್ಲಿ ಈ ಫಂಕ್ಷನ್ ಕೂಡ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು. ಸೊ ಒಟ್ಟು 3 ಎಕ್ಸಾಂಪಲ್ಸ್ ಇದೆ, ಇದರಲ್ಲಿ ನಾವು 1 by 1 ಕನ್ಸಿಡರ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ದ ಫಸ್ಟ್ ಎಕ್ಸಾಂಪಲ್. ಸೊ f of x ದಟ್ ಈಸ್ y. ಸೊ y ಅಂದರು f of x ಅಂದರು ಸೇಮು. ಸೊ y is equal to ಏನು ಕೊಟ್ಟಿದ್ದಾರೆ, x² ಓಕೆ, x² ಇಂಟು e to the power minus x. ನೋಡಿ, ಇದು ಕೊಟ್ಟಿರ್ತಕ್ಕಂಥ ಫಂಕ್ಷನ್ನು. ಸೊ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಣ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ಆಗ ನಮಗೆ dy/dx ಬರುತ್ತೆ, ಇಲ್ಲ ನಾವು f'(x) ಅಂತಲೂ ಬರ್ಕೊಳ್ತೀವಿ, ಆರ್ ವಿ ಕ್ಯಾನ್ ರೈಟ್ ದಿಸ್ ಆಸ್ dy/dx. ನೋಡಿ, x² ಇಂಟು e to the power minus x ಅಂತ ಇದಕ್ಕೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡೋಣ. ಸೊ ಫಸ್ಟ್ ಫಂಕ್ಷನ್ x² ಇಂಟು ಡೆರಿವೇಟಿವ್ ಆಫ್ e to the power of minus x ಏನಾಗುತ್ತೆ, ಮೈನಸ್ e to the power minus x ಪ್ಲಸ್ ಸೆಕೆಂಡ್ ಫಂಕ್ಷನ್ e to the power minus x ಇಂಟು ಡೆರಿವೇಟಿವ್ ಆಫ್ x² ಏನಾಗುತ್ತೆ, 2x ಆಗುತ್ತೆ. ಸೊ ಅಲ್ಲಿಗೆ ನಾನು ಇದನ್ನು ಮೈನಸ್, ಐ ಕ್ಯಾನ್ ರೈಟ್ ದಿಸ್ ಆಸ್ ಮೈನಸ್ x² e to the power minus x ಪ್ಲಸ್ 2x e to the power ಇಂಟು e to the power ಆಫ್ ಮೈನಸ್. ಅಲ್ಲಿರೋ ಟರ್ಮ್ಸ್ನ ನಾನು ಅರೇಂಜ್ಮೆಂಟ್ ಮಾಡಿ ಬರೆದಿದ್ದೀನಿ. ಸೊ ಇದರಲ್ಲಿ ನೋಡಿ, ಸೊ ಇಲ್ಲಿ ನಾವು ಕಾಮನನ್ನು ತಗೊಳ್ತಕ್ಕಂಥ ಅವಕಾಶ ಇದೆ. ಸೊ ಇದು ಡೆರಿವೇಟಿವ್ ನಾವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು, ಅಥವಾ ಅದನ್ನು ನಾನು ಕಾಮನ್ ತಗೊಂಡ್ರೆ ನೆಕ್ಸ್ಟ್ ಸೈನ್ ಡಿಸೈಡ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಸೊ ವಾಟ್ ಆರ್ ದ ಕಾಮನ್ ಫ್ಯಾಕ್ಟರ್ಸ್? ನೋಡಿ, ಇಲ್ಲಿ x² ಇದೆ, e to the power minus x ಇದೆ, ಇಲ್ಲಿ ಒಂದು x ಅಂತ ಟರ್ಮ್ ಇದೆ, ಆಮೇಲೆ e to the power of minus x ಇದೆ. ಅಂದರೆ ಎಲ್ಲದನ್ನು ನೋಡಿದರೆ ಸೊ ನಮಗೆ ಕಾಮನ್ ಫ್ಯಾಕ್ಟರ್ ನಾವು ಯಾವ ತೆಗಿಬೋದು, ಐ ಕ್ಯಾನ್ ಟೇಕ್ ಎಕ್ಸ್ ಒಂದು ಕಾಮನ್ನು, e to the power minus x. ಓಕೆ, x ಇಂಟು e to the power of minus x ಕಾಮನ್ ತೊಗೊಂಡ್ರೆ, ಸೊ ಇಲ್ಲಿ ನಮಗೇನು ಉಳಿಯುತ್ತೆ, ಒಂದನೇ ಟರ್ಮಲ್ಲಿ -x ಉಳಿಯಿತು, ಪ್ಲಸ್ ಸೊ ಇಲ್ಲಿ x ಇಂಟು e to the power of x ಔಟ್ಸೈಡ್ ಹೋಗಿರೋದ್ರಿಂದ ಇಲ್ಲಿ 2 ಉಳಿಯುತ್ತೆ. ಸೊ x e to the power of minus x ಇಂಟು -x ಪ್ಲಸ್ 2, ಅದನ್ನು ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸೊ ವಾಟ್ ಈಸ್ ಅವರ್ ಫಸ್ಟ್ ಡೆರಿವೇಟ್? ನೋಡಿ, f'(x) ಇಸ್ ಈಕ್ವಲ್ ಟು, ಸೊ ಎಕ್ಸ್ ಯಾವುದಾದ್ರೂ ನಾವು ಹೊರಗಡೆ ತೆಗೆದಿರ್ತಕ್ಕಂಥದ್ದು x ಇಂಟು e to the power ಆಫ್ -x ಕಾಮನ್ ತೆಗೆದಿದ್ವಿ, -x ಪ್ಲಸ್ 2 ಆರ್ 2 - x ಎಲ್ಲ ಒಂದೇ ಇದು. ನೋಡಿ, ಇದು ನಮ್ಮ ಫಸ್ಟ್ ಆರ್ಡರ್ ಡೆರಿವೇಟಿವ್. ಓಕೆ, ಸೊ ಟು ಗೆಟ್ ದ ಕ್ರಿಟಿಕಲ್ ಪಾಯಿಂಟ್ಸ್ ನಮ್ಮ ಪ್ರೊಸೀಜರು, ನಾವು ಫಸ್ಟ್ ಆರ್ಡರ್ ಡೆರಿವೇಟಿವ್ನ 0ಗೆ ಈಕ್ವೇಟ್ ಮಾಡ್ತೀವಿ. ಸೊ ಇದೇನು, x ಇಂಟು e to the power ಆಫ್ -x
ಇಂಟು 2 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಅಲ್ಲಿಗೆ ಇದೇನು ಇಂಪ್ಲೈ ಮಾಡುತ್ತೆ ಎಡಭಾಗದಲ್ಲಿ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 0 ಇರ್ಬೋದು, ಅಥವಾ 2 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಇರ್ಬೋದು. ಇಲ್ಲಿ ನೋಡಿ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಇದೆ, ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಅಂತಿದೆಯಲ್ಲ, ಅದು ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್, ದಟ್ ಈಸ್ ನಾಟ್ ಈಕ್ವಲ್ ಟು 0. ಇದು 0 ಇರೋಲ್ಲ. ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಈಸ್ ನಾಟ್ ಈಕ್ವಲ್ ಟು 0 ಬಿಕಾಸ್ ಈ ಈಸ್ ಎ ಟ್ರಾನ್ಸಿಡೆಂಟಲ್ ನಂಬರ್ ಅಂತ ಹೇಳ್ತೀವಲ್ಲ, ಅದಕ್ಕೊಂದು ವ್ಯಾಲ್ಯೂ ಇದೆ, ಹಾಗಾಗಿ ಅದು 0 ಆಪ್ಷನ್ ಬರೋಲ್ಲ. ಸೊ ನಮಗೆ ಉಳಿದಿರ್ತಕ್ಕಂಥ ಎರಡು ಫ್ಯಾಕ್ಟರ್ಸ್ ಎಕ್ಸ್ ಮತ್ತು 2 ಮೈನಸ್ ಎಕ್ಸ್ನ 0ಗೆ ಈಕ್ವೇಟ್ ಮಾಡಿ. ಅಲ್ಲಿಗೆ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 0 ಆರ್ ಎಕ್ಸ್ ಇಸ್ ಈಕ್ವಲ್ ಟು 2. ದೀಸ್ ಆರ್ ದ ಟೂ ಕ್ರಿಟಿಕಲ್ ಪಾಯಿಂಟ್ಸ್. ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ಆಮೇಲೆ ಎಫ್ ಡ್ಯಾಶ್ ಎಕ್ಸ್ನು ಇಲ್ಲಿದೆ. ಸೊ ಇದು ಬಂದ ಕೂಡ ನಾವು ಏನು ಮಾಡ್ತೀವಿ, ಇಮಿಡಿಯೇಟ್ಲಿ ವಿ ಡ್ರಾ ಎ ನಂಬರ್ ಲೈನ್ ಟು ರೈಟ್ ದ ಇಂಟರ್ವಲ್ಸ್. ಸೊ ನನಗೆ 0 ಇದೆ, 2 ಇದೆ. ಸೊ ನಾವು ಇದನ್ನು 0 ಅಂತ ಮಾರ್ಕ್ ಮಾಡ್ಕೊಂಡು ಇದನ್ನು 2 ಅಂತ ಮಾರ್ಕ್ ಮಾಡ್ಕೊಂಡ್ರೆ ನೋಡಿ ನಮಗೆ ಎಷ್ಟು ಇಂಟರ್ವಲ್ಸ್ ಬರ್ತವೆ ಅಂತ ಇಲ್ಲ ನೋಡ್ಬಿಡೋಣ. ಸೊ ಮೈನಸ್ ಇನ್ಫಿನಿಟಿ ಟು 0 ಇದು ಮೊದಲನೇ ಇಂಟರ್ವಲ್ ಅಂದ್ಕೊಳ್ರಿ, 0 ಟು 2 ಎರಡನೇ ಇಂಟರ್ವಲ್, ದೆನ್ 2 ಟು ಇನ್ಫಿನಿಟಿ ಮೂರನೇ ಇಂಟರ್ವಲ್. ಸೊ ಈ ಮೂರು ಇಂಟರ್ವಲ್ಸನ್ನು ಬರ್ಕೊಂಡು ನಾವು ನೇಚರನ್ನು ಟೆಸ್ಟ್ ಮಾಡೋಣ. ಓಕೆ, ಇಂಟರ್ವಲ್, ದೆನ್ ನಮ್ಮ ಸೈನ್ ಬೇಕು ನಮಗೆ ಯಾವುದ್ರದ್ದು ಡೆರಿವೇಟಿವ್ ಅಂದರೆ ಓಕೆ ಎಫ್ ಡ್ಯಾಶ್ ಎಕ್ಸ್ ಅದನ್ನು ಬರ್ಕೊಳ್ಳೋಣ. ಎಫ್ ಡ್ಯಾಶ್ ಎಕ್ಸ್ ನಮ್ಮದೇನಿತ್ತು, ಓಕೆ ಎಕ್ಸ್ ಇಂಟು 2 minus x into e to the power minus x. So this was our derivative. Then ನಾವು ನೇಚರನ್ನ ಡಿಸೈಡ್ ಮಾಡಬೇಕು. ಓಕೆ, ಫಸ್ಟ್ ಇಂಟರ್ವಲ್ ನೋಡಿ ನಮ್ಮದು ತೊಗೊಳ್ಳೋಣ. ಫಸ್ಟ್ ಇಂಟರ್ವಲ್ ಮೈನಸ್ ಇನ್ಫಿನಿಟಿಯಿಂದ 0 ಅಂದರೆ ಮೈನಸ್ ಇನ್ಫಿನಿಟಿ ಟು 0 ಓಪನ್ ಇಂಟರ್ವಲ್. ಈ ಇಂಟರ್ವಲಲ್ಲಿ ನಮ್ಮ ಸೈನ್ ಅಂದರೆ ಡೆರಿವೇಟಿವ್ನ ಸೈನ್ ಏನಾಗುತ್ತೆ ಅಂತ ಡಿಸೈಡ್ ಮಾಡಬೇಕು. ನೋಡಿ ಇಲ್ಲಿ ಬಿಫೋರ್ ನಾವು ಚೆಕ್ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಲಾರಿಫಿಕೇಷನ್. ಇಲ್ಲಿ ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಕೇಳಿಸ್ಕೊಳ್ಳಿ, ಎಕ್ಸ್ಪೊನೆನ್ಷಿಯಲ್ ಫಂಕ್ಷನ್ ಈಸ್ ಆಲ್ವೇಸ್ ಪಾಸಿಟಿವ್. ಇಲ್ಲಿ ನಾವು ಏನೇ ವ್ಯಾಲ್ಯೂ ಇಲ್ಲಿ ಎಕ್ಸಿಗೆ ಕೊಟ್ಟರು ಇದು ಪಾಸಿಟಿವ್ ಆಗಿರುತ್ತೆ. ಹಂಗಾಗಿ ನಮಗೆ ಮೂರನೇ ಫ್ಯಾಕ್ಟರು ಇದು ಆಲ್ವೇಸ್ ಪಾಸಿಟಿವ್ ಫಿಕ್ಸ್ ಆಗಿದೆ. ಓಕೆ, ಸೊ ಈಗ ಮೈನಸ್ ಇನ್ಫಿನಿಟಿ ಟು 0. ಸೊ ಲೆಟ್ ಅಸ್ ಟೇಕ್ ಒನ್ ರಿಯಲ್ ನಂಬರ್ ಇನ್ ದಿಸ್ ಇಂಟರ್ವಲ್. ಸೊ ನಾನೀಗ -1 ತೊಗೊಳ್ತೀನಿ. ಸೊ -1 ತೊಗೊಂಡ್ರೆ ಇಲ್ಲಿ ನೋಡಿ ಎಕ್ಸ್ 2 ಮೈನಸ್ ಎಕ್ಸ್ ಅಂತಿದೆ ಅಂದರೆ -1. ಓಕೆ, -1 ಇದು ನೆಗೆಟಿವ್. ದೆನ್ 2 ಮೈನಸ್ ಆಫ್ -1 ಅಂದರೆ ಅಲ್ಲಿಗೆ 2 ಮೈನಸ್ ಆಫ್ -1 ಅಂದರೆ 2 + 1 ಅದು 3 ಆಗುತ್ತೆ. ನಮಗೆ ಆನ್ಸರ್ ಬೇಕಾಗಿಲ್ಲ, ಸೈನ್ ಬೇಕು. ದೆನ್ ಮೂರನೇ ಕ್ವಾಂಟಿಟಿ ನಾನು ಆಗಲೇ ಹೇಳಿದೆ, e ಟು ದಿ ಪವರ್ ಆಫ್ -x ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಅಂದರೆ ಅಲ್ಲಿಗೆ ಏನಾಯ್ತಿದು, ಇದು ನೆಗೆಟಿವು ಪಾಸಿಟಿವು ಅಲ್ಲಿಗೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಪ್ಲಸ್ ಇಂಟು ಮೈನಸ್. ಅಲ್ಲಿಗೆ ಓವರ್ ಆಲ್ ನನಗೆ ಎಂಡ್ ಆಫ್ ದ ಡೇ ಐ ವಿಲ್ ಗೆಟ್ ದ ಸೈನ್ ಆ್ಯಸ್ ನೆಗೆಟಿವ್. ಸೊ ಇದು ನೆಗೆಟಿವ್ ಬರುತ್ತೆ. ಸೊ ನೆಗೆಟಿವ್ ಅಂದರೆ ಎಫ್ ಡ್ಯಾಶ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0. ಸೊ ಲೆಸ್ ದ್ಯಾನ್ 0 ಅಂದರೆ ಇದು ಈ ಇಂಟರ್ವಲಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಆಗಿರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಇಂಟರ್ವಲ್. ಸೊ 0 ಟು 2. ಸೊ ನೋಡಿ 0 ಟು 2 ಅಂದಾಗ ಇನ್ ದಿಸ್ ಇಂಟರ್ವಲ್ ಐ ಕ್ಯಾನ್ ಟೇಕ್ ಎನಿ ನಂಬರ್. ಸೊ ಲೆಟ್ ಅಸ್ ಟೇಕ್ 1. ಸೊ 1 ಅಂತ ತೊಗೊಂಡಾಗ ಇಲ್ಲಿ ನೋಡಿ ಎಕ್ಸ್ ಅಂದರೆ 1 ಅಲ್ವಾ, 1. ಆಮೇಲೆ 2 ಮೈನಸ್ 1 ಅದೂ 1 ಆಗುತ್ತೆ. ದೆನ್ e ಟು ದಿ ಪವರ್ -1 ಅಂದರೆ ಅದು ಕೂಡ 1/e ಅದು ಕೂಡ ಪಾಸಿಟಿವೇ ಆಗುತ್ತೆ. ಅಂದರೆ ನನಗಿಲ್ಲಿ ಓಕೆ ವಾಟ್ ಆರ್ ದ ಸೈನ್ಸ್, ಮೊದಲನೇ ಫ್ಯಾಕ್ಟರ್ ಇನ್ ಸೈನು ಪಾಸಿಟಿವ್, ಎರಡನೇ ಫ್ಯಾಕ್ಟರ್ ಇನ್ ಸೈನ್ ಪಾಸಿಟಿವ್, ಮೂರನೇ ಫ್ಯಾಕ್ಟರ್ ಇನ್ ಸೈನು ಕೂಡ ಪಾಸಿಟಿವ್. ಅಲ್ಲಿಗೆ ಓವರ್ ಆಲ್ ನನಗೆ ಸೈನ್ ಏನಾಯಿತು ಪ್ಲಸ್. ಓಕೆ, ಪಾಸಿಟಿವ್ ಅಂದರೆ ಎಫ್ ಡ್ಯಾಶ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0. ಸೊ ಇಟ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದಿಸ್ ಇಂಟರ್ವಲ್. ಸೊ ಇನ್ನೊಂದು ಇಂಟರ್ವಲ್ ಅಂತ ತಗೊಳ್ಳೋಣ. ಲಾಸ್ಟ್ ಇಂಟರ್ವಲ್ ಇತ್ತು ನಮಗೆ ಗ್ರೇಟರ್ ದ್ಯಾನ್ 2 ಅಥವಾ 2 ಟು ಇನ್ಫಿನಿಟಿ. ಅಂದರೆ ಇನ್ ದಿಸ್ ಇಂಟರ್ವಲ್ ಐ ಕ್ಯಾನ್ ಟೇಕ್ ಎನಿ ನಂಬರ್ಸೇ. ನಾವೀಗ 3 ಅಂತ ತೊಗೊಂಡ್ರೆ ಓಕೆ 3 ಅಂತ ತೊಗೊಂಡ್ರೆ ನೋಡಿ ಎಕ್ಸಿಗೆ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಪಾಸಿಟಿವ್ ಆಯಿತು. 2 ಮೈನಸ್ 3 ಅಂದರೆ ಏನಾಯಿತು, ನೆಗೆಟಿವ್ ಆಯಿತು. ದೆನ್ e ಟು ದಿ ಪವರ್ ಆಫ್ -x ಲಾಸ್ಟ್ ಫ್ಯಾಕ್ಟರ್ ದಟ್ ಈಸ್ ಆಲ್ವೇಸ್ ಪಾಸಿಟಿವ್. ಅಲ್ಲಿಗೆಲ್ಲ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ ಏನಾಗುತ್ತೆ ಪ್ಲಸ್ ಇಂಟು ಮೈನಸ್ ಅಂದರೆ ಮೈನಸ್. ಸೊ ನಮ್ಮ
sign of the derivative is less than 0. So in this interval it is strictly decreasing. Okay, so ಕ್ವಶನ್ ಏನು ಕೇಳಿದರು, ಫಂಕ್ಷನ್ನು ಯಾವ ಇಂಟರ್ವಲಲ್ಲಿ ಇನ್ಕ್ರೀಸಿಂಗ್ ಇತ್ತು ಅಂತ ಕೇಳಿದರು. ಸೊ ಎಫ್ ಈಸ್ ಇನ್ಕ್ರೀಸಿಂಗ್ ಆನ್, ಸೊ ನೋಡಿ ಈ 0 ಓಪನ್ ಇಂಟರ್ವಲ್ 0,2 ಅಂತ ನಾವು ಡಿಸೈಡ್ ಮಾಡ್ಬೋದು. ನೋಡಿ ಈಗ ಆಪ್ಷನ್ಸ್ ನೋಡೋಣ, ಅಲ್ಲಿ ನಮಗೆ ಏನಿತ್ತು ಆಪ್ಷನ್ಸ್ ಅಂತ. ಓಕೆ, ಓಪನ್ ಇಂಟರ್ವಲ್ ನೋಡಿ 0,2 ಆಪ್ಷನ್ ಡಿ. ಸೊ ಈ ಆಪ್ಷನ್ ಡಿಯನ್ನು ನಾವು 0,2 ಅಂತ ನಾವು ಟಿಕ್ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್, ಪ್ರೂವ್ ದಟ್ ದ ಲಾಗರಿಥಮಿಕ್ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆನ್ 0 to infinity ಅಂತ ಇದೆ. ಸೊ ಇದು ಆಲ್ರೆಡಿ ಅವರೇ ಅಲ್ಲಿ ಆನ್ಸರನ್ನು ಕೊಟ್ಟಿರೋದ್ರಿಂದ ಲಾಗರಿಥಮಿಕ್ ಫಂಕ್ಷನ್. ಸೊ ನಾವು ಲಾಗರಿಥಮಿಕ್ ಫಂಕ್ಷನ್, ಸೊ ಗಿವನ್ ದಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್. ಓಕೆ, ಲಾಗ್ ಎಕ್ಸ್. ಸೊ ನಮಗೆ ನೋಡಿ ಲಾಗರಿಥಮಿಕ್ ಫಂಕ್ಷನ್ ಅಂದಾಗ ಅದರ ಡೊಮೇನ್ ಮತ್ತು ರೇಂಜು ಗೊತ್ತಿರಬೇಕು. ಇಲ್ಲಿ ಡೊಮೇನ್ ಅಂದರೆ ಲಾಗರಿಥಮಿಕ್ ಫಂಕ್ಷನ್ನ ಡೊಮೇನ್ ಏನಾಗಿರುತ್ತೆ ಅಂದರೆ ಓಪನ್ ಇಂಟರ್ವಲ್ 0 to infinity. ಅಂದರೆ ನಮಗೆ ಲಾಗ್ ಆಫ್ ನೆಗೆಟಿವ್ ಅಂದರೆ ಇಟ್ ಮೇಕ್ಸ್ ನೋ ಸೆನ್ಸ್. ಅಲ್ಲಿ ನಮಗೆ ನಾವೇನೇನು ಕೊಡ್ಬೋದು ಎಕ್ಸ್ಗೆ ವ್ಯಾಲ್ಯೂಸ್ ಅಂದರೆ 0 to infinity ಓಪನ್ ಇಂಟರ್ವಲ್, ಇದು ಡೊಮೇನ್ ಆಫ್ ದ ಲಾಗರಿಥಮಿಕ್ ಫಂಕ್ಷನ್. ಸೊ ನಾವು ಈ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 1/x ಬರುತ್ತೆ. ನೋಡಿ 1/x ಬಂತು. ಇಲ್ಲಿ ನೋಡಿ ಡೊಮೇನು ಅಬ್ಸರ್ವ್ ಮಾಡಿ 0 to infinity ಅಂದರೆ 0 ಈಸ್ ಎಕ್ಸ್ಕ್ಲೂಡೆಡ್. ಓಕೆ, 0ನ ಎಕ್ಸ್ಕ್ಲೂಡ್ ಮಾಡಿದ್ದೀವಿ, ಅದೇ ಡೊಮೇನು ಅಂದರೆ 0 ಕೊಡೋ ಹಾಗಿಲ್ಲ. ಹಾಗಾಗಿ ಈಗ ಗೊತ್ತಾಗ್ತಾ ಇದೆ ನಮಗೆ. ಸೊ ಈ 1/x ಅಂತಕ್ಕಂಥದ್ದು ಅಂದರೆ ಇಲ್ಲಿ ಎಕ್ಸ್ಗೆ ನಾವು ಎಕ್ಸ್ಕ್ಲೂಡಿಂಗ್ 0 ಕ್ಯಾನ್ ಗಿವ್ ಎನಿ ಪಾಸಿಟಿವ್ ಇಂಟೀಜರ್ ಆರ್ ಪಾಸಿಟಿವ್ ರಿಯಲ್ ನಂಬರ್ ಯಾವುದೇ ಕೊಟ್ಟರು ಇದ್ರ ವ್ಯಾಲ್ಯೂ ಏನಾಗಿರುತ್ತೆ, ಗ್ರೇಟರ್ ದ್ಯಾನ್ 0 ಆಗಿರುತ್ತೆ. ದಟ್ ಈಸ್ ಫಾರ್ ಎವ್ರಿ ವ್ಯಾಲ್ಯೂ ಆಫ್ ಎಕ್ಸ್ ಬಿಲಾಂಗ್ಸ್ ಟು ದಿಸ್ ಓಪನ್ ಇಂಟರ್ವಲ್. ನೋಡಿ ಈ ಥರ ಬರೀಬೇಕು ನಾವು, ಫಾರ್ ಓಪನ್ ಇಂಟರ್ವಲ್ 0 to infinity. ಅಂದರೆ ನಮಗೇನು ಇದು ಇಂಪ್ಲೈ ಮಾಡ್ತಾ ಇದೆ ಅಂದರೆ ಎಫ್ ಡ್ಯಾಶ್ ಎಕ್ಸ್ ಅಂದರೆ ಸೈನ್ ಆಫ್ ದ ಡೆರಿವೇಟಿವ್ ಈಸ್ ಪಾಸಿಟಿವ್ ಅಂತ ಇಂಪ್ಲೈ ಮಾಡ್ತಾ ಇದೆ. ಸೊ ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0 ಆದರೆ ಎಫ್ ಡ್ಯಾಶ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಯಾವ ವ್ಯಾಲ್ಯೂಸ್ಗಿದು, ಫಾರ್ ಎವ್ರಿ ವ್ಯಾಲ್ಯೂ ಬಿಲಾಂಗ್ಸ್ ಟು ಓಪನ್ ಇಂಟರ್ವಲ್ 0 to infinity. This implies the function is strictly increasing on 0 to infinity. ನೋಡಿ, ಸೊ ವೆರಿ ಸಿಂಪಲ್ ಎಕ್ಸಾಂಪಲ್ ಇದೆ. ಓಕೆ, ನೆಕ್ಸ್ಟ್ we are observing another example. Prove that the function given by f of x is equal to x cube minus 3x square plus 3x minus 100 ಓಕೆ ಈಸ್ ಇನ್ಕ್ರೀಸಿಂಗ್ ಅಂತ ಅವರೇ ಅಲ್ಲಿ ಹೇಳಿದ್ದಾರೆ. ಓಕೆ, ವಾಟ್ ಈಸ್ ದ ಫಂಕ್ಷನ್ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3x ಸ್ಕ್ವಯರ್ ಪ್ಲಸ್ 3x ಮೈನಸ್ ಮೈನಸ್ 100 ಅಂತ ಇದೆ. ನೋಡಿ, ಇದು ಆಲ್ರೆಡಿ ಅವರೇ ಕೊಟ್ಬಿಟ್ಟಿದ್ದಾರೆ ಇನ್ಕ್ರೀಸಿಂಗ್ ಇನ್ ರಿಯಲ್ ನಂಬರ್ ಸಿಸ್ಟಮ್ ಅಂತ. ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಎಫ್ ಡ್ಯಾಶ್ ಎಕ್ಸ್, ಸೊ ಎಕ್ಸ್ ಕ್ಯೂಬ್ನ ಡೆರಿವೇಟಿವ್ ಏನು 3x ಸ್ಕ್ವಯರ್, ದೆನ್ ನೋಡಿ 3x ಸ್ಕ್ವಯರ್ ಇದೆ ಅಂದರೆ ಅದು ಏನಾಗುತ್ತೆ 6x ಆಯಿತು. ಡೆರಿವೇಟಿವ್ ಆಫ್ 3x ಈಸ್ 3. ಸೊ ಅಲ್ಲಿಗೆ ಒಂದೇ ಸ್ಟೆಪ್ ನೋಡಿ, ಇದು ನಮ್ಮ ಡೆರಿವೇಟಿವ್. ಇದು ಗ್ರೇಟರ್ ದ್ಯಾನ್ 0 ಇದೆಯಾ ಅಥವಾ ಲೆಸ್ ದ್ಯಾನ್ 0 ಇದೆಯಾ ಅಂತ ಡಿಸೈಡ್ ಮಾಡಬೇಕು. ಇಲ್ಲಿ ಇನ್ಕ್ರೀಸಿಂಗ್ ಅಂತ ಕೊಟ್ಟಿರೋದ್ರಿಂದ ಇದು ಪಾಸಿಟಿವ್ ಆಗಿರ್ಬೇಕು. ಹೆಂಗೆ ಇದು ಪಾಸಿಟಿವ್ ಆಗುತ್ತೆ ಅದನ್ನು ನಾವು ಸ್ವಲ್ಪ ನೋಡೋಣ. ಇಲ್ಲಿ ಇಂಟರ್ವಲ್ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಇಲ್ಲ, ಇನ್ಕ್ರೀಸಿಂಗ್ ಆಗಿದೆ ಅಂತ ಪ್ರೂವ್ ಮಾಡಬೇಕು. ಅಂದರೆ ನಾವಿಲ್ಲಿ ಸಿಂಪ್ಲಿಫಿಕೇಷನ್ ಅಷ್ಟೇ ಇರೋದು. ನೋಡಿ 3 ಕಾಮನ್ ತೊಗೊಂಡ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ 2x ಪ್ಲಸ್ 1 ಬರುತ್ತೆ. 3 ಕಾಮನ್ ತೊಗೊಂಡ್ರೆ ಇದು ಪಾಸಿಟಿವ್ ಅಂತ ಪ್ರೂವ್ ಮಾಡಬೇಕಷ್ಟೇ. ನೋಡಿ 3 ಟೈಮ್ಸ್
ಹಾಂ ನೋಡಿ x² ಮೈನಸ್ 2x ಪ್ಲಸ್ 1 = 0 ಇದನ್ನು ನಾವು a ಮೈನಸ್ b ಹೋಲ್ ಸ್ಕ್ವೇರ್ ಥರ ಬರಿಬೋದು. ಅಂದರೆ ಐ ಕ್ಯಾನ್ ರೈಟ್ ದಿಸ್ x ಮೈನಸ್ 1 ಹೋಲ್ ಸ್ಕ್ವೇರ್ ಆಯಿತು. ನೋಡಿ ಅದು x ಮೈನಸ್ 1 ಹೋಲ್ ಸ್ಕ್ವೇರ್ ಆದರೆ ಇದು a² ಅಂದರೆ x² ಪ್ಲಸ್ 1² ಅಂದರೆ 1 ಮೈನಸ್ 2ab ಅಂದರೆ 2x ಈ ಮೂರು ಟರ್ಮ್ಸು ಬರ್ತವೆ x ಮೈನಸ್ 1 ಹೋಲ್ ಸ್ಕ್ವೇರ್. ಅಲ್ಲಿಗೆ ನಮಗೆ ಓಕೆ ನೆಕ್ಸ್ಟ್ ಸ್ಟೆಪ್ ಈಸ್ f' ಏನಂತ ಬಂತು ನನಗೆ f' = 3 ಟೈಮ್ಸ್ x ಮೈನಸ್ 1 ಹೋಲ್ ಸ್ಕ್ವಯರ್ ಅಂತ ಇದೆ. ನೋಡಿ ಈ ಡೆರಿವೇಟಿವು ನೀವು ಯಾವುದೇ ರಿಯಲ್ ನಂಬರ್ ಎಕ್ಸಿಗೆ ಕೊಟ್ಟರು ಕೂಡ ಎಕ್ಸಿಗೆ ನೀವು 1 2 3 4 5 ವಾಟ್ ಎವರ್ ದ ರಿಯಲ್ ನಂಬರ್ ನೀವು ಏನೇ ವ್ಯಾಲ್ಯೂ ಕೊಟ್ಟರು ಇದು ಹೋಲ್ ಸ್ಕ್ವೇರ್ ಮಾಡ್ತೀರಾ. ಸೊ ಹೋಲ್ ಸ್ಕ್ವೇರ್ ಮಾಡಿದಾಗ ಅದು ಆಲ್ವೇಸ್ ಇಟ್ ಈಸ್ ಎ ಪಾಸಿಟಿವ್. ಅಂದರೆ ಇದು ಯಾವಾಗಲೂ ಇದು ಗ್ರೇಟರ್ ದ್ಯಾನ್ 0ನೇ ಇರುತ್ತೆ. ಇದು ಗ್ರೇಟರ್ ದ್ಯಾನ್ 0 ಇರ್ಬೋದು ಅಥವಾ ಈಕ್ವಲ್ ಟು 0, ಯಾಕಂದರೆ ಎಕ್ಸಿಗೆ 1 ಕೊಟ್ಟರೆ 0 ಆಗುತ್ತೆ. ಸೊ ರೈಟ್ ಹ್ಯಾಂಡ್ ಸೈಡ್ ಇರ್ತಕ್ಕಂಥ ಕ್ವಾಂಟಿಟಿ ಇಟ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0, ಯಾಕಂದರೆ ಹೋಲ್ ಸ್ಕ್ವಯರ್ ಇದೆ. ಸೊ ಬೀಯಿಂಗ್ ಎ ಪರ್ಫೆಕ್ಟ್ ಸ್ಕ್ವಯರ್ ಇಟ್ ಈಸ್ ಪಾಸಿಟಿವ್. ಅಂದರೆ ಇಲ್ಲಿ 3 ಈಸ್ ಆಲ್ಸೋ ಗ್ರೇಟರ್ ದ್ಯಾನ್ 0. ಆಮೇಲೆ x ಮೈನಸ್ 1 ಹೋಲ್ ಸ್ಕ್ವೇರ್ ಅಂತಕ್ಕಂಥ ಇನ್ನೊಂದು ಕ್ವಾಂಟಿಟಿ ಅಲ್ಲ ಅದು ಕೂಡ ಗ್ರೇಟರ್ ದ್ಯಾನ್ 0 ಆಯಿತು. ಅಲ್ಲಿಗೆ ಇಂಪ್ಲಾಯ್ಸ್ ನಮ್ಮ ಡೆರಿವೇಟಿವ್ f' ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 0. ಇದರ ಅರ್ಥ ಏನಂದರೆ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಆನ್ ದ ಸೆಟ್ ಆಫ್ ರಿಯಲ್ ನಂಬರ್ಸ್ ಅಂತ ನಾವು ಬರೀಬೋದು. ನೋಡಿ ಇದು ಈ ಕ್ವಶನ್ಗೆ ಆನ್ಸರ್ ಆಯಿತು. ಓಕೆ, ಸೊ ಇನ್ ದಿಸ್ ಸೆಷನ್ ನಾವೇನು ಮಾಡಿದ್ವಿ x² × e⁻⁻x ಅದರದ್ದು ಹೇಗೆ ಬರುತ್ತೆ ಇಂಟರ್ವಲ್ ಓಪನ್ ಇಂಟರ್ವಲ್ 0, 2. ಸೊ ಅಲ್ಲಿ ಏನು ನೆನ್ಪಿಟ್ಕೋಬೇಕು ನಾವು ಅಂದರೆ e⁻⁻x ಅಂದರೆ ಇದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಇದೆಯಲ್ಲ -x ಇದೆ, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಇದನ್ನೇನು ನಾವು ಟೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಪಾಸಿಟಿವ್ ಇರುತ್ತೆ. ಮಿಕ್ಕ ಫ್ಯಾಕ್ಟರ್ಸ್ಗಳಿಗೆ ನಾವು ಚಿಹ್ನೆಯನ್ನು ಟೆಸ್ಟ್ ಮಾಡಬೇಕು. ಆಮೇಲೆ ಲಾಗರಿಥಮಿಕ್ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ 0, ∞. ಇವನು ಕೂಡ ನೀವು ನೋಟ್ಬುಕ್ಕಲ್ಲಿ ಪ್ರಾಬ್ಲಮ್ಸನ್ನು ನೋಟ್ ಮಾಡ್ಕೊಳ್ಳಿ.